ಯಾವುದೇ ಕಾನೂನಿನಲ್ಲಿ ಒಬ್ಬ ಆರೋಪಿಗೆ ಶಿಕ್ಷೆ ಕೊಡೋಕೆ ಅವಕಾಶ ಇಲ್ಲ. ಶಿಕ್ಷೆ ಏನಿದ್ರೂ ಅಪರಾಧಿಗೆ ಮಾತ್ರ. ಆತ್ಮಾನಂದ ಆರೋಪಿ ಅಷ್ಟೇ, ಅವನ ಅಪರಾಧಿ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಇದನ್ನ ಅರ್ಥ ಮಾಡ್ಕೋ. 4 ದಿನ ಜೈಲಿನಲ್ಲಿ ಕೂತು ವಧೆ ತಿಂದಿದ್ರೆ ಸತ್ಯ ಬೇಗ ಹೊರಗೆ ಬರ್ತಿತ್ತು. ಆಗ ಅವನ ಅಪರಾಧಿನೋ ಅಮಾಯಕನೋ ಅಂತ ಗೊತ್ತಾಗ್ತಿತ್ತು. ಜಾಮೀನು ಕೊಡಿಸಿದ್ರಿಂದ ಆ ಅವಕಾಶನ ತಪ್ಪೋಯ್ತು. ಇರಬಹುದು, ಆದ್ರೆ ಅದರ ಇನ್ನೊಂದು ಸಾಧ್ಯತೆಯನ್ನು ಯೋಚನೆ ಮಾಡು. ಆ ಆರೋಪಿ ಏಟಿ ತಿನ್ನಕ್ಕೆ ಹೆದರ್ಕೊಂಡು ತಾನು ಮಾಡದೇ ಇರೋ ತಪ್ಪನ್ನ ಮಾಡಿದೀನಿ ಅಂತ ಒಪ್ಕೊಂಡು ಅಪರಾಧಿ ಅಂತ ಅನ್ನಿಸ್ಕೊಳ್ಳೋ ಸಾಧ್ಯತೆನೂ ಇರುತ್ತೆ ಅಲ್ವಾ? ಕೋರ್ಟ್ನಲ್ಲಿ ವಿಚಾರಣೆಗೆ ಬರೋ ಒಂದು ಕೇಸ್ನಿಂದ ಸಮಾಜದ ಸಾವಿರಾರು ಸತ್ಯಗಳ ಆಚೆಗೆ ಬರುತ್ತೆ. ಎಷ್ಟೋ ಸಾರಿ ಮಹಾತ್ಮನ ಮುಖವಾಡ ಹಾಕೊಂಡಿರೋನು ನಿಜವಾದ ಅಪರಾಧಿ ಆಗಿರ್ತಾನೆ. ಶ್ಯಾಮ, ನಾಳೆ ನೀನು ಆಫೀಸಿಗೆ ರಜೆ ಹಾಕೋದಕ್ಕಾಗಲ್ವಾ? ನಾಳೆನಾ? ನಾಳೆ ರಜೆ ಇದೆಯಲ್ಲ, ಗೌರ್ಮೆಂಟ್ ಹಾಲಿಡೇ. ಹಾಗಾದ್ರೆ ನೀನು ನಾಳೆ ವಿಷ್ಣು ಮಾವನ ಮನೆಗೆ ಹೋಗಿ ಬರೋ. ನೀನೇನು ಬೇಕಾದ್ರೆ ಹೇಳು, ಆದರೆ ಸತ್ಯಕ್ಕಂತೂ ವಿಷ್ಣು ಮಾವನ ಹೆಸರು ಕೂಡ ಎತ್ಬೇಡ. ಸಿಟ್ಟಿ ಎಷ್ಟು ದಿನ ಇರುತ್ತೆ ಹೇಳು? ಒಂದು 4 ದಿನ ಇರುತ್ತೆ. ಈಗ ತಣ್ಣಗಾಗಿರುತ್ತೆ. ದೂರ ಇದ್ದಷ್ಟು ದ್ವೇಷ ಹೆಚ್ಚಾಗತ್ತೆ ಕಣೋ. ಅಲ್ಲಮ್ಮ, ನಾನು ನೋಡಿದ ತಕ್ಷಣ ಮತ್ತೆ ಅವ್ರ ಪಿತ್ತ ನೆತ್ತಿಗೇರಿದ್ರೆ ಏನು ಮಾಡೋದು? ಏನೋ ಮಾಡ್ತಾನೆ. ಸಿಟ್ಟು ಬಂದ್ರೆ ಒಂದು 4 ಮಾತು ಬೈತಾನೆ. ಅಷ್ಟಕ್ಕೆಲ್ಲ ಹೆದ್ರಿ ಸಂಬಂಧನೇ ದೂರ ಮಾಡ್ಕೊಳಕ್ಕಾಗತ್ತಾ? ಹಾಗೂ ನಿನಗೆ ರಜಾ ಇದೆ, ನೀನು ಹೆಂಡ್ತಿನೂ ಇಲ್ಲ. ಯೋಚನೆ ಮಾಡ್ತೀನಿ. ಸಾಯಂಕಾಲದೊಳಗೆ ಧೈರ್ಯ ಬಂದ್ರೆ ರಾತ್ರಿ ಹೊಡು. ಶಶಿಕಲಾ, ಏನಂತಾನಮ್ಮ ನಮ್ಮ ಕ್ಲೈಯಂಟ್ ಆತ್ಮಾನಂದ? ಡಿಸ್ಗಸ್ಟಿಂಗ್. ಯಾಕಾದ್ರೂ ಅವ್ರನ್ನ ಭೇಟಿ ಮಾಡಿದೆ ಅನ್ನಿಸ್ತು. ತುಂಬಾ ಕುಸ್ತಿದ್ದಾರೆ. ಜೀವನದಲ್ಲಿ ಉತ್ಸಾಹನೇ ಇಲ್ಲ. ನಾನು ಕತೆ ಕಾದಂಬರಿಗಳಲ್ಲಿ ಜೀವಂತ ಶವ ಅನ್ನೋ ಪದನ ಓದಿದ್ದೆ. ಆದ್ರೆ ಇವತ್ತು ನಿಜವಾಗಿಯೂ ಕಣ್ಣಾರೆ ನೋಡಿದೆ ಸರ್. ಶಶಿಕಲಾ, ನೋಡು, ಒಂದೇ ಸಾರಿ ಯಾವುದೇ ನಿರ್ಧಾರನ ತಗೋಬಾರ್ದು. ಅದೇ ಮನುಷ್ಯನ ವೀಕೆಸ್ಟ್ ಪಾಯಿಂಟ್. ಯಾವತ್ತೂ ಯಾವುದೇ ವಿಚಾರ ನಾವು ಅನ್ಕೊಂಡಾಗೆ ಇರೋದಿಲ್ಲ. ಯಾಕೆಂದ್ರೆ ನಮಗೆ ಕಾಣೋದು ಆ ವಿಚಾರದ ಒಂದು ಮುಖ ಮಾತ್ರ. ಅದನ್ನೇ ನಂಬಿ ಇದು ಹೀಗೇನೆ ಅನ್ನೋ ನಿರ್ಧಾರ ನಾವು ತಗೊಂಡ್ಬಿಡ್ತೀವಲ್ಲ, ಅದೇ ತಪ್ಪು. ಆತ್ಮಾನಂದವರು ಅವ್ರ ಹೆಂಡತಿನ ಕೊಲೆ ಮಾಡಿದ್ರು ಅಥವಾ ಅವ್ರ ಹೆಂಡತಿ ಕಾಯಿಲೆಯಿಂದ ಸತ್ರೋ ಅಂತ ತೀರ್ಮಾನ ಆಗೋದು ಕೋರ್ಟ್ನಲ್ಲಿ. ನಾವು ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ಮಾಡಬೇಕಷ್ಟೆ ಅಲ್ವಾ ಸರ್? ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು ಅಲ್ವಾ? ಯಾವ ಬಂದ್ರಿ ಈಗ? ಭಾವನ? ಯಾವ ಭಾವ? ಯಾರಿಗ್ ಭಾವ? ಯಾರ ಸುಕುಮಾರು ಹಳ್ಳಿಗೆ ಬಂದ್ಬಿಟ್ಟಿದ್ದಾರೆ. ಮೊದಲು ಕುಡಿಯಕ್ ನೀರು ಕೊಡು. ಮುಖ ನೋಡ್ದೆ ಕೊಡು. ಏನಪ್ಪ ನೀವು ಭಾವನ್ ಬಾಗ್ಲಲ್ಲೇ ನಿಲ್ಸ್ಕೊಂಡು ಸ್ವಲ್ಪ ಸುಮ್ಮನಿರಿ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಬನ್ನಿ ಬಾವ, ಬನ್ನಿ ಬಾವ, ನೀವು ಬನ್ನಿ. ಮನೆ ಗೃಹ ಪ್ರವೇಶ ಆದ್ಮೇಲೆ ನೀನು ಬಂದೇ ಇಲ್ಲ. ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಅತ್ತೆ ಚೆನ್ನಾಗಿಲ್ಲ ಏನು, ಎಲ್ಲರೂ ಚೆನ್ನಾಗೇ ಇರ್ತಾರೆ. ಇಲ್ಲಿ ನಾವು ಸತ್ತಿದೀವೋ ಬದುಕಿದೀವೋ ಅಂತ ನೋಡ್ಕೊಂಡು ಹೋಗಿ ಬಂದಿದ್ದಾರೆ. ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ಅಂತ ಹೇಳೋಣ ಅವ್ರಿಗೆ. ಅಪ್ಪಯ್ಯ, ಭಾವ ಅಷ್ಟು ದೂರದಿಂದ ಬಂದಿದ್ದಾರೆ, ಹೀಗ ಮಾತಾಡೋದು? ಸ್ವಲ್ಪ ಸುಮ್ಮನಿರಿ ನೀವು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಭಾವ, ನೀವು ಬನ್ನಿ, ಕಾಲ್ ತೊಳ್ಕೊಳ್ಳಿವ್ರಂತೆ. ನಿನಗೇನ್ ಗೊತ್ತು? ನಾನು ಸುಮ್ಮನೆ ಇದ್ದಿದ್ರಿಂದಾನೆ ಇಷ್ಟೆಲ್ಲ ಆಗಿರೋದು. ದೊಡ್ಡೋರ ಸಹವಾಸ ಸಮುದ್ರದ ನೆಂಟಿಸ್ತಾನ ಇದ್ರೇನು, ಕುಡಿಯೋ ನೀರಿಗೆ ಬರಗಾಲನೆ.